ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕೇವಲ 18 ಬಾಲ್ಗಳಲ್ಲಿ ಅರ್ಧ ಶತಕ ಬಾರಿಸಿ ಹೊಸ ವಿಶ್ವ ದಾಖಲೆ ನಿರ್ಮಿಸಿದ ನಮ್ಮ ಬೇಬಿ ಬಾಸ್ ವೈಭವ್ ಸೂರ್ಯವಂಶಿ ಇನ್ನು ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ ಗೆದ್ದ ತಕ್ಷಣ ನಮ್ಮ ಭಾರತ ತಂಡದ ಯುವ ಯಂಗ್ಸ್ಟರ್ ಮತ್ತು ಸೆನ್ಸೇಷನ್ ಬ್ಯಾಟ್ಸ್ಮನ್ ಆದಂತ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಪಾಕಿಸ್ತಾನದ ಮಾಜಿ ಆಟಗಾರರು ಕೆಲವು ವಿರುದ್ಧವಾಗಿ ಆದರೆ ಮಾತಾಡಿದ್ದಾರೆ ಮತ್ತು ಕೆಲವು ವಿರೋಧಿ ಸ್ಟೇಟ್ಮೆಂಟ್ ಆದರೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಪಾಕಿಸ್ತಾನದ ಮಾಜಿ ದಿಗ್ಗಜ ಆಟಗಾರರು ವೈಭವ್ ಸೂರ್ಯವಂಶಿಗೆ 15 ವರ್ಷ ಅಂದ್ರೆ ಹೇಗೆ ನಂಬುತ್ತೀರಿ ಮತ್ತು ಈ ರೀತಿ ಬ್ಯಾಟಿಂಗ್ ಮಾಡಲು ಹೇಗೆ ಸಾಧ್ಯ ಎಂದು ಇದೀಗ ಪಾಕಿಸ್ತಾನದ ಮಾಜಿ ದಿಗ್ಗಜ ಆಟಗಾರರು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಆದರೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ವಾಸಿಂ ಅಕ್ರಮ್ ಮತ್ತು ಸೋಯಬ್ ಅಖ್ತರ್ ಅವರು ಕೂಡ ಮಾತಾಡಿದ್ದಾರೆ ಅಮ್ಮ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ವಾಸಿಂ ಅಕ್ರಮ್ ಮತ್ತು ಸೋಯಬ್ ಅಖ್ತರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿ ಮತ್ತು ವೈಭವ್ ಅವರ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ವೈಭವ್ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧ T20 ಸರಣಿಯಲ್ಲಿ ಎಡವಿದ್ದ ವೈಭವ್ ಸೂರ್ಯವಂಶಿ ಅವರು ಇದೀಗ ಜಿಂಬಾಬ್ವೆ ವಿರುದ್ಧ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಮಿಂಚಿದ್ದಾರೆ. ಕೇವಲ 18 ಬಾಲ್ಗಳಲ್ಲಿ ಅರ್ಧ ಶತಕ ಬಾರಿಸಿದ ಅವರು ವಿಶ್ವ T20 ಕ್ರಿಕೆಟ್ ನಲ್ಲಿ ವೇಗದ ಅರ್ಧ ಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ವಿಶ್ವ ದಾಖಲೆ ಆದರೆ ನಿರ್ಮಾಣ ಮಾಡಿದರು. ಇನ್ನು ಕೇವಲ 15 ವರ್ಷ 118 ದಿನಗಳ ವಯಸ್ಸಿನಲ್ಲಿ ಅವರು ಈ ವಿಶ್ವ ದಾಖಲೆ ಆದರೆ ನಿರ್ಮಿಸಿದ್ದಾರೆ. ಅವರ ಈ ಅರ್ಧ ಶತಕದ ನೆರವಿನಿಂದ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ 7 ವಿಕೆಟ್ ಜಯ ದಾಖಲಿಸಿದ್ದು ಇದು ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ನಮ್ಮ ಭಾರತ ತಂಡಕ್ಕೆ ದೊರಕಿದ ಮೊದಲನೇ T20 ಗೆಲುವಾಗಿದೆ. ಹೌದು ವೀಕ್ಷಕರ, RRA ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ಕ್ರೀಡಾಂಗಣದಲ್ಲಿ ನಡೆದಂತ ಜುಲೈ 23 ಗುರುವಾರದಂದು ನಡೆದಂತ ಮೊದಲನೇ T20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 125 ರನ್ ಆದರೆ ಗಳಿಸಿತ್ತು. ಇದಕ್ಕೆ ಉತ್ತರವಾಗಿ ನಮ್ಮ ಭಾರತ ತಂಡ 13.2 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು ಜಯ ಬೇರೆ ಆದರೆ ಬಾರಿಸಿತ್ತು. ಹೌದು ಸ್ನೇಹಿತರೆ, ಆದ್ರೆ ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರ ಮೇಲೆ ತುಂಬಾನೇ ಆದ್ರೆ ನಂಬಿಕೆ ಇಟ್ಕೊಂಡಿದ್ರು ನಮ್ಮ ಭಾರತದ ಅಭಿಮಾನಿಗಳು. ವೈಭವ್ ಸೂರ್ಯವಂಶಿ ಹೆಂಗಿದ್ರು ಈ ಪಂದ್ಯದಲ್ಲಿ ಆಡುತ್ತಾರೆ ಮತ್ತು ಅವರ ಬ್ಯಾಟ್ ನಿಂದ ರನ್ ಬರುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಆದ್ರೆ ಇಟ್ಕೊಂಡಿದ್ರು. ಅದರಂತಾನೆ ಆಸೆ ನಿರಾಶೆ ಆದ್ರೆ ಮಾಡ್ಲಿಲ್ಲ ವೈಭವ್ ಸೂರ್ಯವಂಶಿ. ನಮ್ಮ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡು ಇದೀಗ ಬೇರೆ ದೇಶದ ಕ್ರಿಕೆಟಿಗರು ಮತ್ತು ಮಾಜಿ ಕ್ರಿಕೆಟಿಗರ ಕೆಟ್ಟ ಹೇಳಿಕೆ ಆದ್ರೆ ನೀಡುವಂತೆ ಆದ್ರೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡು ಬೇರೆ ದೇಶದ ಆಟಗಾರರು ಉರ್ಕೊಳ್ಳೋದಂತೂ ಪಕ್ಕ ಅಂತಾನೆ ಹೇಳ್ಬಹುದು ಮತ್ತು ಆ ರೀತಿ ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಇನ್ನು ಈ ಅರ್ಧ ಶತಕದೊಂದಿಗೆ ವೈಭವ್ ಸೂರ್ಯವಂಶಿ T20 ಇತಿಹಾಸದಲ್ಲೇ ಅರ್ಧ ಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇನ್ನು 2021ರಲ್ಲಿ ಮಲ್ಟಾ ವಿರುದ್ಧ 16 ವರ್ಷ 56 ದಿನಗಳ ವಯಸ್ಸಿನಲ್ಲಿ ಅರ್ಧ ಶತಕ ಸಿಡಿಸಿದ್ದಂತ ಜೆಬ್ರಲೇಟರ್ ಲೂಯಿಸ್ ಬ್ರಾಸ್ ಅವರ ದಾಖಲೆಯನ್ನು ಮುರಿದರು. ಸೂರ್ಯವಂಶಿಗಿಂತ ಮೊದಲು ಪೂರ್ಣ ಪ್ರಮಾಣದ ಸದಸ್ಯತ್ವ ಹೊಂದಿರುವ ದೇಶವೊಂದರ ಪರ ಅರ್ಧ ಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರನೆಂದರೆ ಅಫ್ಘಾನಿಸ್ತಾನದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ರೆಹಮಾನುಲ್ಲಾ ಗುರ್ಬಾಜ್. ಅವರು 2019ರಲ್ಲಿ ಜಿಂಬಾಬ್ವೆ ವಿರುದ್ಧ 17 ವರ್ಷ 96 ದಿನಗಳಿದ್ದಾಗ ಅರ್ಧ ಶತಕ ಆದರೆ ಗಳಿಸಿದ್ದರು. ಹೌದು ಸ್ನೇಹಿತರೆ, 126 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ನಮ್ಮ ಭಾರತ ತಂಡಕ್ಕೆ ಬ್ಯಾಟಿಂಗ್ ನಲ್ಲಿ ಮಿಂಚಿದ ವೈಭವ್ ಸೂರ್ಯವಂಶಿ 4 4 ಹಾಗೂ 4 ಸಿಕ್ಸರ್ಗಳ ನೆರವಿನಿಂದ ಕೇವಲ 19 ಬಾಲ್ಗಳಲ್ಲಿ 50 ರನ್ ಚೆಚ್ಚಿದರು. ಇದರೊಂದಿಗೆ ಕೇವಲ 15 ವರ್ಷ 118 ದಿನಗಳ ವಯಸ್ಸಿನಲ್ಲಿ ಯುವ ಆಟಗಾರ ಪುರುಷರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅರ್ಧ ಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಕುಖ್ಯಾತಿಗೆ ಭಾಜನರಾದರು. ಇನ್ನು ಇದರೊಂದಿಗೆ ಕೇವಲ 15 ವರ್ಷ 118 ದಿನಗಳ ವಯಸ್ಸಿನಲ್ಲಿ ಯುವ ಆಟಗಾರ ಪುರುಷರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅರ್ಧ ಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಖ್ಯಾತಿಗೆ ಭಾಜನರಾದರು. ಅವರು 2020ರಲ್ಲಿ ಅಮೆರಿಕ ವಿರುದ್ಧ ಏಕದಿನ ಪಂದ್ಯದಲ್ಲಿ 15 ವರ್ಷ 340 ದಿನಗಳಿದ್ದಾಗ ಅರ್ಧ ಶತಕ ಬಾರಿಸಿದ್ದ ನೇಪಾಳದ ಕುಶಲ್ ಮಲ್ಲ ಅವರ ದಾಖಲೆಯನ್ನು ಕೂಡ ಮುರಿದರು. ಜೊತೆಗೆ ಪೂರ್ಣ ಪ್ರಮಾಣದ ಸದಸ್ಯ ದೇಶಗಳ ಪೈಕಿ ವೈಭವ್ ಸೂರ್ಯವಂಶಿ ದಂತಕಥೆ ಆದಂತ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಕೂಡ ಮುರಿದರು. ಇನ್ನು ನಮ್ಮ ವೈಭವ್ ಸೂರ್ಯವಂಶಿ ಅವರು ಈ ಪಂದ್ಯದಲ್ಲಿ ಹಲವಾರು ದಾಖಲೆಗಳನ್ನಾದ್ರೆ ಪುಡಿ ಮಾಡಿದರು ಮತ್ತು ಧ್ವಂಸ ಆದ್ರೆ ಮಾಡಿದರು. ಬಂದಿದ್ದು ಬೇರೆ ಕೇವಲ 50 ರನ್ ನಿಂದಲೇ ವೈಭವ್ ಸೂರ್ಯವಂಶಿ ಅವರು ಇಷ್ಟೆಲ್ಲ ರೆಕಾರ್ಡ್ಸ್ ನಾದ್ರೆ ಪುಡಿ ಆದ್ರೆ ಮಾಡಿದ್ದಾರೆ. ಇದೀಗ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಪಾಕಿಸ್ತಾನದ ಮಾಜಿ ದಿಗ್ಗಜ ಕ್ರಿಕೆಟಿಗರ್ ಆಗಿರುವಂತಹ ವಾಸಿಂ ಅಕ್ರಮ್ ಮತ್ತು ಸೋಯಬ್ ಅಖ್ತರ್ ಅವರಾದ್ರೆ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ಮೊದಲಿಗೆ ವಾಸಿಂ ಅಕ್ರಮ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ವಾಸಿಂ ಅಕ್ರಮ್ ಅವರು ಈ ರೀತಿ ಆದ್ರೆ ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ವೈಭವ್ ಅವರು ಈ ರೀತಿ ಬ್ಯಾಟಿಂಗ್ ಮಾಡಲು ಹೇಗೆ ಸಾಧ್ಯ? ಅವರಿಗೆ ಇಷ್ಟೊಂದು ಸಾಮರ್ಥ್ಯ ಎಲ್ಲಿಂದ ಬರುತ್ತೆ ಮತ್ತು ಅವರಿಗೆ ಕೇವಲ 15 ವರ್ಷ. ಆದ್ರೆ 15 ವರ್ಷದಲ್ಲಿ ಈ ರೀತಿ ಬ್ಯಾಟಿಂಗ್ ಮಾಡಲು ನಾನು ನೋಡಲು ಸಾಧ್ಯವಿಲ್ಲ. ಏಕೆಂದ್ರೆ 15 ವರ್ಷಕ್ಕೆ ಇಷ್ಟು ಪವರ್ ಎಲ್ಲಿಂದ ಜನರೇಟ್ ಆಗುತ್ತೆ ಅಂತಂದು ಇದೀಗ ವಾಸಿಂ ಅಕ್ರಮ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು BCCIಗೆ. ಹೌದು ಸ್ನೇಹಿತರೆ, ಇನ್ನೊಂದು ಸ್ಟೇಟ್ಮೆಂಟ್ ಕೂಡ
ಮಾಡಿದ್ದಾರೆ. ಅವರ ಬ್ಯಾಟ್ ಒಮ್ಮೆ ಪರಿಶೀಲಿಸಿ ICC ಎಂದು ಇದೀಗ ಒಂದು ಸ್ಟೇಟ್ಮೆಂಟ್ ಕೂಡ ನೀಡಿದ್ದಾರೆ. ವೈಭವ್ ಸೂರ್ಯವಂಶಿ ಅವರ ಬ್ಯಾಟ್ ನಲ್ಲಿ ಏನು ಅಳವಡಿಸಿದ್ದಾರೆ ಮತ್ತು ಆ ಕಾರಣದಿಂದಾಗಿ ಈ ರೀತಿ ಆದ್ರೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅವರ ಬ್ಯಾಟ್ ಒಮ್ಮೆ ನೀವು ಪರಿಶೀಲನೆ ಮಾಡಲೇಬೇಕೆಂದು ICCಗೆ ಒಂದು ಬಿಗ್ ಸ್ಟೇಟ್ಮೆಂಟ್ ನೀಡಿದ್ದಾರೆ ಅಂತ ಹೇಳ್ಬೋದು ವಾಸಿಂ ಅಕ್ರಮ್ ಅವರು. ಹೌದು ಸ್ನೇಹಿತರೆ, ಆ ಹುಡುಗನಿಗೆ ಇನ್ನು 15 ವರ್ಷ ಎಂದರೆ ಯಾರು ಕೂಡ ನಂಬುವುದಿಲ್ಲ. ಇನ್ನು ಭಾರತ ಮೋಸ ಮಾಡುತ್ತೇ ಇದೆ ಮತ್ತು ಆ ಹುಡುಗನಿಗೆ 15 ವರ್ಷ ಅಂದ್ರೆ ಹೇಗೆ ನಂಬುತ್ತಾರೆ? ಏಕೆಂದರೆ ಎಲ್ಲ ಬ್ಯಾಟರ್ಗಳು ಸ್ಟ್ರಗಲ್ ಮಾಡುವಂತ ಪಿಚ್ ನಲ್ಲಿ ಆ ಹುಡುಗ ಈಸಿಯಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾ ಇದ್ದಾನೆ. ಆ ಕಾರಣದಿಂದಾಗಿ ಅವನ ಬ್ಯಾಟ್ ಕೂಡ ಚೆಕ್ ಮಾಡಿ ಮತ್ತು ಅವನಿಗೆ 15 ವರ್ಷ ಇಲ್ಲ ಅಂತಂದು ಇದೀಗ ವಾಸಿಂ ಅಕ್ರಮ್ ಅವರು ದೊಡ್ಡ ಸ್ಟೇಟ್ಮೆಂಟ್ ನೀಡಿದ್ದಾರೆ ಅಂತ ಹೇಳ್ಬಹುದು ICCಗೆ. ಹೌದು ಸ್ನೇಹಿತರೆ, ಇನ್ನು ಶೋಯಬ್ ಅಖ್ತರ್, ಪಾಕಿಸ್ತಾನದ ಇನ್ನೊಬ್ಬ ಮಾಜಿ ಆಟಗಾರ ಶೋಯಬ್ ಅಖ್ತರ್ ಅವರು ಕೂಡ ಒಳ್ಳೆ ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಹೌದು ಒಳ್ಳೆ ಆಟಗಾರ ವೈಭವ್ ಸೂರ್ಯವಂಶಿ. ಅವನ ವಯಸ್ಸಿಗೆ ಮೀರಿದ ಸಾಮರ್ಥ್ಯ ಆದ್ರೆ ಹೊಂದಿದ್ದಾನೆ. ನಾನು ಆ ಹುಡುಗನ ಬ್ಯಾಟಿಂಗ್ ನೋಡಲು ಇಷ್ಟಪಡುತ್ತೇನೆ. ನಾನು ಯಾವುದೇ ಕೆಟ್ಟ ಹೇಳಿಕೆ ನೀಡಲು ಸಾಧ್ಯವಿಲ್ಲ, ಏಕೆಂದರೆ ಅವನ ಹತ್ರ ಅಷ್ಟೊಂದು ಸಾಮರ್ಥ್ಯ ಇದೆ ಮತ್ತು ಅವನು ಒಳ್ಳೆಯ ಆಟಗಾರ. ಆ ಕಾರಣದಿಂದಾಗಿ ಅಷ್ಟೊಂದು ಚೆನ್ನಾಗಿ ಆದ್ರೆ ಬ್ಯಾಟಿಂಗ್ ಮಾಡ್ತಾನೆ. ಇನ್ನೊಂದೇನಂತಂದ್ರೆ ಆ ಹುಡುಗನಿಗೆ 15 ವರ್ಷ ಅಂದ್ರೆ ನಾನು ಸ್ವಲ್ಪ ನಂಬಲು ಸಾಧ್ಯವಿಲ್ಲ, ಏಕೆಂದ್ರೆ ಆ ಹುಡುಗನು ದೊಡ್ಡವನ ತರ ಆದ್ರೆ ಕಾಣ್ತಾ ಇದ್ದಾನೆ ಅಂತಂದು ಶೋಯಬ್ ಅಖ್ತರ್ ಅವರು ಈ ರೀತಿ ಆದ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ವಾಸಿಂ ಅಕ್ರಮ್ ಅವರು ಶೋಯಬ್ ಅಖ್ತರ್ ಅವರು ಈ ರೀತಿ ಆದ್ರೆ ಹೇಳಿಕೆ ಹೇಳಿದ್ದಾರೆ. ಇನ್ನು ವಾಸಿಂ ಅಕ್ರಮ್ ಅಂತೂ ವೈಭವ್ ಸೂರ್ಯವಂಶಿ ವಿರುದ್ಧವಾಗಿಯೇ ಸ್ಟೇಟ್ಮೆಂಟ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಮುಂದೆ ಬರುವಂತ ICC ಇವೆಂಟ್ ಯಾವುದೇ ಇದ್ರೂ ಕೂಡ ಪಾಕಿಸ್ತಾನದ ಮೇಲೆ ನಮ್ಮ ವೈಭವ್ ಸೂರ್ಯವಂಶಿ ಗರ್ಜನೆ ಮಾಡೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಇನ್ನು ನಮ್ಮ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಮೊದಲನೇ T20 ಪಂದ್ಯದ ಹೈಲೈಟ್ ಸಹ ನೋಡೋಣ ಬನ್ನಿ. ಇನ್ನು RRA ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ನಡೆದ 3 ಪಂದ್ಯಗಳ T20 ಸರಣಿಯ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆತಿಥೇಯ ಜಿಂಬಾಬ್ವೆ ವಿರುದ್ಧ 7 ವಿಕೆಟ್ಗಳ ಭರ್ಜರಿ ಜಯ ಆದ್ರೆ ಸಾಧಿಸಿದೆ. ಇನ್ನು ಈ ಜಯದ ಮೂಲಕ ಸರಣಿಯಲ್ಲಿ 1.0 ಮುನ್ನಡೆ ಕೂಡ ಸಾಧಿಸಿದೆ. ಅಲ್ಲದೆ ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಮೊದಲನೇ ಸತತ 6 ಸೋಲುಗಳ ನಂತರ ಜಯ ಆದ್ರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಭಾರತ ತಂಡ ಟಾಸ್ ಗೆದ್ದು ಜಿಂಬಾಬ್ವೆ ತಂಡವನ್ನು ಕೇವಲ 125 ರನ್ಗಳಿಗೆ ಆಲ್ಔಟ್ ಕೂಡ ಮಾಡಿತ್ತು. ನಂತರ ವೈಭವ್ ಸೂರ್ಯವಂಶಿ ಸಿಡಿಸಿದ ಸಿಡಿಲಪ್ಪರದ ಅರ್ಧಶತಕ ಹಾಗೂ ಇಶಾನ್ ಕಿಶನ್ ಮತ್ತು ನಾಯಕ ಶ್ರೇಯಸ್ ಅಯ್ಯರ್ ಅವರ ಜವಾಬ್ದಾರಿಯುತ ಬ್ಯಾಟಿಂಗ್ ನೆರವಿನಿಂದ ನಮ್ಮ ಭಾರತ ತಂಡ ಕೇವಲ 13.2 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು ಗುರಿ ಆದರೆ ತಲುಪಿತು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಅಬ್ಬರಿಸಿದರು ವೈಭವ್ ಸೂರ್ಯವಂಶಿ. 126 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ ನಮ್ಮ ಟೀಂ ಇಂಡಿಯಾ 3ನೇ ಓವರ್ನಲ್ಲಿ ಮೊದಲನೇ ವಿಕೆಟ್ ಆದರೆ ಕಳೆದುಕೊಂಡಿತ್ತು. 8 ಬಾಲ್ಗಳನ್ನಾಡಿದ ಅಭಿಷೇಕ್ ಶರ್ಮಾ ಕೇವಲ 1 ರನ್ ಗಳಿಸಿ ಔಟ್ ಆದರು. ಆದರೆ ವೈಭವ್ ಸೂರ್ಯವಂಶಿ ಮಾತ್ರ ತಮ್ಮ ಅಬ್ಬರವನ್ನು ಮುಂದುವರಿಸಿದರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಜೊತೆಗೆ 2ನೇ ವಿಕೆಟ್ ಜೊತೆ ಆಟದಲ್ಲಿ 21 ಬಾಲ್ಗಳಲ್ಲಿ 45 ರನ್ಗಳ ಜೊತೆ ಆಟ ಆದರೆ ನಡೆಸಿದರು. 7ನೇ ಓವರ್ನ ಮೊದಲನೇ ಬಾಲ್ ಅಲ್ಲಿ 2 ರನ್ ಪಡೆಯುವ ಮೂಲಕ ತಮ್ಮ ಚೊಚ್ಚಲ ಅಂತಾರಾಷ್ಟ್ರೀಯ ಶತಕ ಸಿಡಿಸಿದ ವೈಭವ್ ಸೂರ್ಯವಂಶಿ ಆ ನಂತರ ಎಸೆತದಲ್ಲಿ ಔಟ್ ಆದರು. ಇನ್ನು 19 ಬಾಲ್ಗಳನ್ನಾಡಿದ್ದ ವೈಭವ್ ಸೂರ್ಯವಂಶಿ 15 ವರ್ಷದ ಆಟಗಾರ ತಲಾ 4 4 4 ಸಿಕ್ಸರ್ಗಳ ಸಹಿತ 50 ರನ್ ಗಳಿಸಿ ಔಟ್ ಆದರು. ಆದರೂ T20 ನಲ್ಲಿ ಅರ್ಧಶತಕ ಸಿಡಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಎಂಬ ವಿಶ್ವ ದಾಖಲೆಯನ್ನು ಬರೆದರು. ಇನ್ನು ವೈಭವ್ ಸೂರ್ಯವಂಶಿ ವಿಕೆಟ್ ಹೋದ ನಂತರ ಬಂದಂತ ನಾಯಕ ಶ್ರೇಯಸ್ ಅಯ್ಯರ್ ಅವರು 3ನೇ ವಿಕೆಟ್ ಜೊತೆ ಆಟದಲ್ಲಿ ಇಶಾನ್ ಕಿಶನ್ ಜೊತೆ ಸೇರಿ 46 ರನ್ಗಳ ಜೊತೆ ಆಟ ನಡೆಸಿದರು. ಇಶಾನ್ ಕಿಶನ್ 24 ಬಾಲ್ಗಳಲ್ಲಿ 3 4 2 ಸಿಕ್ಸರ್ಗಳ ಸಹಿತ 35 ರನ್ ಗಳಿಸಿ ಔಟ್ ಆದರು. ಆದರೆ ನಾಯಕ ಶ್ರೇಯಸ್ ಅಯ್ಯರ್ ಅವರು 24 ಬಾಲ್ಗಳಲ್ಲಿ 3 4 ಗಳ ಸಹಿತ ಅಜಯ್ 28 ರನ್ ಗಳಿಸಿ ತಿಲಕ್ ವರ್ಮಾ ಅಜಯ್ 6 ರನ್ ಗಳಿಸಿ ತಂಡವನ್ನು ಗೆಲುವಿನ ದಡ ಆದರೆ ಸೇರಿಸಿದರು. ಹೌದು ಸ್ನೇಹಿತರೆ, ಜಿಂಬಾಬ್ವೆ ಪರ ಬ್ಲೆಸ್ಸಿಂಗ್ ಮುಜರ್ಬಾನಿ 26 ರನ್ ನೀಡಿ 2 ವಿಕೆಟ್ ಪಡೆದರೆ ಅವರಿಗೆ ಸಾಥ್ ನೀಡಿದಂತ ರಿಚರ್ಡ್ ಎನ್ ಗಾರವ್ ಅವರು ಕೂಡ 1 ವಿಕೆಟ್ ಆದರೆ ಪಡೆದರು. ಇನ್ನು ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಜಿಂಬಾಬ್ವೆ ತಂಡ ನಮ್ಮ ಭಾರತೀಯ ವೇಗಿಗಳಿಗೆ ತತ್ತರಿಸಿ ಆದರೆ ಹೋಯಿತು. 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 125 ರನ್ಗೆ ಅಷ್ಟೇ ಕಳಿಸಿತಂತಾನೆ ಹೇಳ್ಬೋದು ಜಿಂಬಾಬ್ವೆ ತಂಡ. ಹೌದು ಸ್ನೇಹಿತರೆ, ತವರಿನ ಮೈದಾನದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ ಆರಂಭಿಸಿದ ಜಿಂಬಾಬ್ವೆ ತಂಡ ಮೊದಲನೇ ಓವರ್ನಲ್ಲೇ ಮೊದಲನೇ ಬಾಲ್ ನಲ್ಲೇ ವಿಕೆಟ್ ಆದರೆ ಕಳ್ಕೊಂಡಿತ್ತು. 2 ವರ್ಷಗಳ ನಂತರ ರಾಷ್ಟ್ರೀಯ ತಂಡಕ್ಕೆ ಮರಳಿದ್ದಂತ ಮಾಯಾಂಕ್ ಯಾದವ್ ಅವರು ಬ್ರಿಯಾನ್ ಬೆನ್ನೆಟ್ ಅವರನ್ನು ಪೆವಿಲಿಯನ್ಗೆ ಗೋಲ್ಡನ್ ಡಕ್ ಆದ್ರೆ ಮಾಡಿದರು. ಇನ್ನು ನಂತರ ಬಂದಂತ 4ನೇ ಓವರ್ನಲ್ಲಿ ಬೆನ್ ಕಾರನ್ ಪ್ರಿನ್ಸ್ ಯಾದವ್ಗೆ ಬಲಿಯಾದರು. ಅವರು 8 ಬಾಲ್ಗಳಲ್ಲಿ 10 ರನ್ ಗಳಿಸಿ ಔಟ್ ಆದ್ರ ಅಂತಾನೆ ಹೇಳ್ಬಹುದು. ಇನ್ನು 5ನೇ ಓವರ್ನಲ್ಲಿ ಮಾಯಾಂಕ್ ಯಾದವ್ ಅವರು 14 ಬಾಲ್ಗಳಲ್ಲಿ 6 ರನ್ ಗಳಿಸಿದಂತ ಡಿಎನ್ ಮೈರರ್ಸ್ಗೆ ಪೆವಿಲಿಯನ್ಗೆ ಆದ್ರೆ ದಾರಿ ತೋರಿಸಿದರು. ಆನಂತರ ಬಂದಂತ ಶಿವಮ್ ದುಬೆ ಅವರು ಸಿಕಂದರ್ ರಾಜಾ ಅವರನ್ನು ಔಟ್ ಮಾಡಿದರು. ರಾಜಾ ಅವರು 7 ಬಾಲ್ಗಳಲ್ಲಿ ಕೇವಲ 4
ರನ್ ಗಳಿಸಿ ಔಟ್ ಆದರು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಜಿಂಬಾಬ್ವೆ ತಂಡ 32 ರನ್ಗಳಾಗುವಷ್ಟರಲ್ಲಿ 4 ವಿಕೆಟ್ ಕಳೆದುಕೊಂಡು ಭಾರಿ ಆಘಾತ ಅನುಭವಿಸಿತು. ಇನ್ನು ಈ ಹಂತದಲ್ಲಿ 100 ರನ್ ಒಳಗೆ ಆಲ್ ಔಟ್ ಆಗುವ ಭೀತಿ ಎದುರಿಸುತ್ತಾ ಇತ್ತು. ಆದರೆ ರಯಾನ್ ಬರ್ಲ್ ಹಾಗೂ ಮಧುವರೆ 5ನೇ ವಿಕೆಟ್ ಜೊತೆ ಆಟದಲ್ಲಿ 32 ರನ್ ಆದ್ರೆ ಸೇರಿಸಿದರು. ಇನ್ನು ಬರ್ಲ್ 32 ಎಸೆತಗಳಲ್ಲಿ ತಲಾ 1 4 1 ಸಿಕ್ಸರ್ಗಳ ಸಹಿತ 26 ರನ್ ಸಿಡಿಸಿ ರವಿ ಬಿಷ್ಣೋಯ್ಗೆ ವಿಕೆಟ್ ಆದ್ರೆ ಒಪ್ಪಿಸಿದರು. ಇನ್ನು 100ರ ಗಡಿ ದಾಟಿಸಿದ ಮಧುವರೆ ಮತ್ತು ಮರುಮಣಿ. ಹೌದು ಸ್ನೇಹಿತರೆ, ನಂತರ ಒಂದಾದಂತ ಮಧುವರೆ ಹಾಗೂ ಮರುಮಣಿ 6ನೇ ವಿಕೆಟ್ ಜೊತೆ ಆಟದಲ್ಲಿ 58 ರನ್ ಗಳಿಸಿ ತಂಡದ ಮೊತ್ತವನ್ನು 100ರ ಗಡಿ ಆದ್ರೆ ದಾಟಿಸಿದರು. ಇನ್ನು ಮಧುವರೆ 34 ಬಾಲ್ಗಳಲ್ಲಿ 3 4 1 ಸಿಕ್ಸರ್ಗಳ ಸಹಿತ 39 ರನ್ ಗಳಿಸಿ 20ನೇ ಓವರ್ನಲ್ಲಿ ಔಟ್ ಆದರು. ಇನ್ನು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 125 ರನ್ ಆದ್ರೆ ಗಳಿಸಿತ್ತು. ಇನ್ನು 126 ಟಾರ್ಗೆಟ್ ಬೆನ್ನತ್ತಿದ ನಮ್ಮ ಭಾರತ ತಂಡ 13.2 ಓವರ್ಗಳಲ್ಲಿ ಟಾರ್ಗೆಟ್ ಅನ್ನ ಚೇಸ್ ಆದ್ರೆ ಮಾಡಿತ್ತು.